ಡ್ರೆಸ್ನಲ್ಲಿ ಖಡಕ್ಕಾಗಿ ಕಾಣಿಸುತ್ತಿರುವ ಮಹಿಳಾ ಪೊಲೀಸ್ ಸಿಬ್ಬಂದಿಗಳ ಈ ತಂಡದ ಹೆಸರು ಅಕ್ಕಾಪಡೆ ಅಂತ. ಇದು ಗಡಿ ಜಿಲ್ಲೆ ಬೀದರ್ನಲ್ಲಿ ಮಹಿಳೆಯರ ರಕ್ಷಣೆಗಾಗಿ ಟೊಂಕ ಕಟ್ಟಿ ನಿಂತ ಸಿಂಹಿಣಿಯರ ಪಡೆ. ಸದ್ಯ ಈ ಪಡೆಯ ಕಾರ್ಯವೈಖರಿ ರಾಜ್ಯಾದ್ಯಂತ ಸದ್ದು ಮಾಡುತ್ತಿದ್ದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರ ಪ್ರಶಂಸೆಗೆ ಕಾರಣವಾಗಿದೆ. ಬೀದರ್ ಜಿಲ್ಲೆಯ ಪೊಲೀಸ್ ವರಿಷ್ಠರು ಬಹಳ ಒಳ್ಳೆಯ ಶ್ಲಾಘನೀಯ ಕೆಲಸ ಮಾಡಿದರೆ ಅಕ್ಕಾ ಪಡೆ ಅಂತ ಹೇಳಿ. ಸೊ ಆ ಅಕ್ಕಾ ಪಡೆಗೆ ಸಂಪೂರ್ಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಪ್ರಿಶಿಯೇಟ್ ಮಾಡುತ್ತೆ. ಯಾಕಂತಂದ್ರೆ ಇದನ್ನ ಇಡೀ ರಾಜ್ಯದಲ್ಲಿ ನಾನು ಅತಿ ಶೀಘ್ರದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇಡೀ ರಾಜ್ಯದ ಕಮಿಷನರ್ಗಳಿಗೆ ಮತ್ತು ಪೊಲೀಸ್ ಇಲಾಖೆಯ ಜಿಲ್ಲಾ ವರಿಷ್ಠರ ಜೊತೆ ನಾನು ವಿಡಿಯೋ ಕಾನ್ಫರೆನ್ಸ್ ಮತ್ತು ನಮ್ಮ ಸೆಕ್ರೆಟರಿ ಡೈರೆಕ್ಟರ್ ಮಾಡಿ ಈ ಅಕ್ಕಾ ಪಡೆ ಬೀದರ್ ಮಾಡೆಲ್ ಅಕ್ಕಾ ಪಡೆಯನ್ನ ಇಡೀ ರಾಜ್ಯದಲ್ಲಿ ವಿಸ್ತರಣೆ ಮಾಡಲಿಕ್ಕೆ ನಾವು ಹೆಜ್ಜೆಯನ್ನ ಇಡ್ತಾ ಇದ್ದೀವಿ. ಇಟ್ಸ್ ಅಪ್ರಿಶಿಯೇಬಲ್ ವರ್ಕ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹೌದು, ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಯಲು ಹಾಗೂ ಮಹಿಳೆಯರ ರಕ್ಷಣೆಗಾಗಿ ರಚಿಸಿದ ಅಕ್ಕಾ ಪಡೆಯ ವಿನೂತನ ಕಾರ್ಯ ಕೊನೆಗೂ ಸಕ್ಸಸ್ ಆಗಿದೆ. ವಿಶೇಷವಾಗಿ ಮಹಿಳೆ ಮತ್ತು ಹೆಣ್ಣು ಮಗುವಿನ ಆಧಾರವಾಗಿ ನಿಲ್ಲುವ ಉದ್ದೇಶದಿಂದ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸ್ತಾ ಇದ್ದು, ಅಕ್ಕಾ ಪಡೆಯ ಕಾರ್ಯಕ್ಕೆ ಮಹಿಳೆಯರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶಾಲಾ ಕಾಲೇಜು, ಪಾರ್ಕ್, ಸಾರ್ವಜನಿಕ ಸ್ಥಳಗಳಲ್ಲಿ ಅಕ್ಕಾ ಪಡೆ ಹದ್ದಿನ ಕಣ್ಣಿರಿಸಿದ್ದು, ಶಾಲಾ ಕಾಲೇಜುಗಳಿಗೆ ಹೋಗುವ ಯುವತಿಯರು ಪಾಲಕರು ನಿಶ್ಚಿಂತೆಯಿಂದ ಇರುವಂತೆ ಮಾಡಿದೆ. ನಾವು ಇವತ್ತು ಅಕ್ಕ ಪಡೆ ಅದ ಅಂತ ಹೇಳಿ ನಮಗ ನಮ್ಮ ಮನೇಲಿಂದು ನಮ್ದು ಪೇರೆಂಟ್ಸ್ ಒಂದು ಜವಾಬ್ದಾರಿಲಿಂದ ಹೊರಗೆ ಬಿಡ್ಲತ್ತಾರ. ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಹೆಣ್ಮಕ್ಳು ನಾವು ಆಗಿ ಫ್ರೀಡಮ್ ಆಗಿ ಬಡಾಡ್ಬೇಕು ಹತ್ತದು. ಅದ್ರ ಸಲುವಾಗಿ ಅಂಬದು ನಮ್ಮ ಪೇರೆಂಟ್ಸ್ ಯಾವುದೇ ಭಯ ಇಲ್ದೇನೆ ಅಕ್ಕ ಪಡೆ ಮೇಲೆ ಭರೋಸಾ ಇಟ್ಟು ನಮಗೆ ಬಿಡ್ತಾರ. ಇವಾಗ ನಾವು ಅಕ್ಕ ಪಡೆದವ್ರು ನಮಗೆ ಯಾವ ರೀತಿ ಯೋಜನೆಗಳು ಮಾಡ್ತಾರ ಅಂತಂದ್ರೆ, ಇವಾಗ ನಾವು ಒಬ್ರೊಬ್ರೇ ಒಬ್ರೊಬ್ರೇ ಅಡ್ಡಾಡ್ಲತ್ತಿನ ನೀವು ಯಾಕೆ ಹಿಂಗೆ ಅಡ್ಡಾಡ್ಲತ್ತೀರಿ, ನಿಮ್ಮ ಸಂಗಟ ಯಾರು ಭೀ ಪೇರೆಂಟ್ಸ್ ಬಂದಿಲ್ಲ ಏನೋ ಅಂತ ಕೇಳ್ತಾರ. ಇಲ್ಲ ಅಂತ ಅಂದಿನಾಗ ಅವರೇ ಸ್ವತಃ ಆಗಿ ನಮಗೆ ನಾವು ಯಾವ ಪ್ಲೇಸಿಗೆ ಹೋಗ್ಬೇಕಿಲ್ಲ ಆ ಪ್ಲೇಸಿನ ತನಕ ರೀಚ್ ಮಾಡಿ ವಾಪಸ್ ಬರ್ತಾರ. ಮತ್ತು ಇವಾಗ ನಾವು ಬಸ್ಸಿನಾಗ ಹೋಗ್ಲತ್ತರು ನಮಗೆ ಯಾವುದೇ ಹುಡುಗರು ಟಾರ್ಚರ್ ಮಾಡ್ಲತ್ತರು ಅಂತಂದ್ರೆ ನಾವು ಅಕ್ಕ ಪಡೆಗೆ ಕಾಲ್ ಮಾಡಬೇಕು, 112ಗೆ ಕಾಲ್ ಮಾಡಬೇಕು. ಅವ್ರು ವಿತಿನ್ 5 ಮಿನಿಟ್ಸ್ ನಮ್ಮ ಬಸ್ಸಿಂದ ಎದುರುಗಡೆ ಇರ್ತಾರ. ಇನ್ನು ಈ ಬಗ್ಗೆ ವಿದ್ಯಾರ್ಥಿಗಳು, ಮಹಿಳೆಯರು ಅಕ್ಕಾ ಪಡೆಯ ಕಾರ್ಯದ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದು, ಅಕ್ಕಾ ಪಡೆ ನಮ್ಮ ಸಹೋದರಿಯಂತೆ ಫೀಲ್ ಆಗುತ್ತೆ. ಅಕ್ಕಾ ಪಡೆಯ ಮುಂದೆ ನಮ್ಮೆಲ್ಲ ಸಮಸ್ಯೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಸಹಕಾರಿಯಾಗಿದೆ. ಅಕ್ಕಾ ಪಡೆ ಬೀದರ್ನಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವುದು ಹೆಮ್ಮೆಯ ಸಂಗತಿ. ಇಂತಹ ಅಕ್ಕಾ ಪಡೆ ರಾಜ್ಯಾದ್ಯಂತ ವಿಸ್ತಾರವಾಗಬೇಕು ಅಂತಿದ್ದಾರೆ. ಅವರು ಓಡಾಡ್ತಾ ಇದ್ದಾರಂತೆ, ನಾವು ಸುರಕ್ಷಿತವಾಗಿ ಓಡಾಡ್ತಾ ಇದ್ದೀವಿ ಸರ್. ಇವರು ಅಕ್ಕಪಡೆನವರು ನಮ್ಮ ಕಡೆ ಬಂದಾಗಿನ ಹಿಡಿದು ನಾನು ಸುಮಾರು 3 ವರ್ಷದಿಂದಂತೂ ನಮ್ಮ ಕಾಲೇಜ್ನಲ್ಲಿ ಇವರು ನಿರಂತರವಾಗಿ ಬರೋದು ನಾನು ನೋಡಿದ್ದೀನಿ. ಅವ್ರು ಬಂದಾಗ ನಮ್ಮ ಮಕ್ಕಳಿಗೆ ಏನಾದರೂ ಸಮಸ್ಯೆ ಇತ್ತು, ದಾರಿಯಲ್ಲಿ ಬರುವಾಗ ಹೋಗುವಾಗ, ಶಾಲೆ ಅವಧಿ ಮುಗಿದ ನಂತರ ಏನೋ ಸಮಸ್ಯೆಗಳಾಗ್ತಿತ್ತು ಅಂದರೆ ಕೆಲವೊಂದು ಸಲ ನಾವು ಇಲ್ಲಿ ನಮ್ಮ ಕಡೆ ಬಂದಂತಹ ತಂಡಕ್ಕೆ ನಾವು ಮಾತಾಡಿಸಿ ಅವ್ರಿಗೆ ಕೇಳಿದಾಗ ಅವ್ರ ಮಕ್ಕಳ ಜೊತೆ ಮಾತಾಡಿ ಕೌನ್ಸಿಲಿಂಗ್ ಮಾಡಿ ಬಹಳಷ್ಟು ಒಳ್ಳೆ ರೀತಿಯಿಂದ ಅವರಿಗೆ ಧೈರ್ಯ ತುಂಬಿ, ಏನಾಗಲ್ಲ ನಾವು ನಿಮ್ಮ ಜೊತೆ ಇದ್ದೀವಿ, ನಮ್ಮ ನಂಬರ್ ಇಟ್ಕೊಳ್ಳಿ, ನೀವು ಯಾವ ಟೈಮಿಗೆ ಬರ್ತಾ ಇರ್ತೀರಿ, ನಿಮ್ಗೆ ಯಾರಾದರೂ ಡಿಸ್ಟರ್ಬ್ ಮಾಡ್ತಾರಂದ್ರೆ ನೀವು ಒಂದು ಕಾಲ್ ನಮಗೆ ಮಾಡಿ, ನೀವು ಎಲ್ಲಿದ್ದೀರಿ ನೇರವಾಗಿ ಅಲ್ಲಿ ಬಂದು ನಿಮಗೆ ನಾವು ಸಹಾಯ ನೀಡ್ತೀವಿ ಅಂತ ಧೈರ್ಯ ಕೊಡ್ತಾರೆ ಸರ್ ನಮ್ಮ ಮಕ್ಕಳಿಗೆ. ಅವ್ರು ಇದ್ದಿದ್ದ ಸಲುವಾಗಿ ನಮ್ಮ ಕನ್ಯಾ ಪ್ರೌಢಶಾಲೆಯಲ್ಲಿ ಇಷ್ಟೊಂದು ಮಕ್ಕಳ ಸಂಖ್ಯೆ ಇದೆ ಅಂತ ಹೇಳ್ಕೋಬಹುದು ಸರ್. ನಾವು 100ಕ್ಕೆ 100 ಸಹಾಯ ಆಗಿದೆ ಸರ್. ಇನ್ನು 2022ರಲ್ಲಿ ಬೀದರ್ ಎಸ್ಪಿ ಆಗಿದ್ದ ಡೆಕ್ಕಾ ಕಿಶೋರ್ ಬಾಬು ಶಕ್ತಿ ಪಡೆ ಅಂತ ಸ್ಟಾರ್ಟ್ ಮಾಡಿದ್ರು. ಅವತ್ತು ಶಕ್ತಿ ಪಡೆ ಅಂತಿದ್ದು ಇವತ್ತು ಅಕ್ಕಾ ಪಡೆ ಎಂಬ ಹೆಸರಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದೆ. ಅಕ್ಕಾ ಪಡೆಯಲ್ಲಿ 10 ಜನ ಮಹಿಳಾ ಪೊಲೀಸ್ ಸಿಬ್ಬಂದಿಗಳಿದ್ದು 2 ಶಿಫ್ಟ್ನಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ಪಣತೊಟ್ಟು ನಿಂತಿದ್ದಾರೆ. ಪ್ರತಿನಿತ್ಯ ಬೆಳಿಗ್ಗೆ 7ರಿಂದ ಆರಂಭಗೊಂಡು ರಾತ್ರಿ 8 ಗಂಟೆವರೆಗೂ ಅಕ್ಕಾ ಪಡೆಯ ಸಿಂಹಿಣಿಯರು ಮಹಿಳೆಯರ ರಕ್ಷಣೆಗಾಗಿ ಪೆಟ್ರೋಲಿಂಗ್ ನಡೆಸುತ್ತಿದ್ದಾರೆ. ಸದ್ಯ ಜಿಲ್ಲೆಯಲ್ಲಿ 10 ಜನ ಸಿಬ್ಬಂದಿಗಳ ಒಂದೇ ಅಕ್ಕಾ ಪಡೆ ತಂಡವಿದ್ದು, ಬೀದರ್ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಪ್ರಖ್ಯಾತ ಅಕ್ಕಾ ಪಡೆ ಟೀಮ್ ರಚಿಸೋಕೆ ಎಸ್ಪಿ ಪ್ರದೀಪ್ ಗುಂಟಿ ಸಿದ್ಧತೆಯನ್ನ ನಡೆಸುತ್ತಿದ್ದಾರೆ. ಒಟ್ಟಿನಲ್ಲಿ ಬೀದರ್ ಪೊಲೀಸ್ ಇಲಾಖೆ ಮಹಿಳೆಯರ ಸುರಕ್ಷತೆಗಾಗಿ ರಚಿಸಿರುವಂತಹ ಅಕ್ಕಾ ಪಡೆಯ ಕಾರ್ಯವೈಖರಿ ಜಿಲ್ಲೆಯ ಜನರ ಗಮನ ಸೆಳೀತಾ ಇದೆ. ಮೆಚ್ಚುಗೆಗೂ ಕೂಡ ಪಾತ್ರವಾಗ್ತಾ ಇರೋದು ವಿಶೇಷ.